ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕನ್ನಡ ಪುಸ್ತಕಗಳು ಓದುಗರಿಗಿರುವ ಜಾಗದಲ್ಲಿಯೇ ದೊರಕುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ವೀರಲೋಕ ಬುಕ್ಸ್ನ ವೀರಕಪುತ್ರ ಶ್ರೀನಿವಾಸ್ ಅವರು ಕನ್ನಡ ಸ್ವಯಂ ಕೃಷಿ ಯೋಜನೆ ಪ್ರಾರಂಭ ಮಾಡಿದ್ದು, ಈ ಯೋಜನೆ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಕೂಡ ಗುರುನಾಥ್ ರಾಜಗೀರ್ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ಯೋಜನೆ ಎರಡನೆಯ ಭಾನುವಾರವೂ ಕೂಡ ಬೀದರ್ ನಗರದ ಶಿವನಗರದ ಫುಟ್ಪಾತ್ ಸೇರಿದಂತೆ ವಿವಿಪಿ ಕಾಲೇಜು, ಕರ್ನಾಟಕ ಫಾರ್ಮಸಿ ಕಾಲೇಜು ಬಳಿ ವೀರಲೋಕ ಬುಕ್ ಸ್ಟ್ಯಾಂಡ್ ಇಡಲಾಗಿತ್ತು. ಆಶ್ಚರ್ಯಕರವೆಂಬಂತೆಯೇ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರೂ ಆಗಿರುವ ಸುರೇಶ್ ಚನ್ಶೆಟ್ಟಿಯವರು ಶಿವನಗರ ಫುಟ್ಪಾತ್ ಬಳಿ ಇದ್ದ ವೀರಲೋಕ ಬುಕ್ ಸ್ಟ್ಯಾಂಡ್ಗೆ ಪರಿಷತ್ತಿನ ತಮ್ಮ ಜಿಲ್ಲಾ ತಂಡದೊಂದಿಗೆ ಭೇಟಿ ನೀಡಿ ಪುಸ್ತಕಗಳನ್ನು ಖರೀದಿ ಮಾಡಿ ಬುಕ್ ಬಾಯ್ಗೆ ಶಾಲು ಹೊದಿಸಿ ಗೌರವಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸನ್ಮಾನ ಮಾಡಿದ ಬಳಿಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿಯವರು ಈ ಕುರಿತಂತೆ ಮಾತನಾಡಿ, ಜಾಗತಿಕ ಕರಿ ನೆರಳಿನಲ್ಲಿ ಪುಸ್ತಕಗಳನ್ನು ಓದುವ ಸಂಸ್ಕೃತಿಯೇ ಕಡಿಮೆಯಾಗುತ್ತಿರುವ ಸಮಯದಲ್ಲಿ ದೂರದ ಬೆಂಗಳೂರಿನಿಂದ ವೀರಲೋಕ ಬುಕ್ಸ್ನವರು ಗಡಿ ಜಿಲ್ಲೆಯಲ್ಲಿ ಕ್ರಾಂತಿಕಾರಕ ಬೆಳವಣಿಗೆಯನ್ನು ತರಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಒಳ್ಳೆಯ ಕೆಲಸ ಕನ್ನಡ ಸ್ವಯಂ ಕೃಷಿ ಯೋಜನೆಗೆ ಬೆನ್ನೆಲುಬಾಗಿರುತ್ತದೆ ಎಂದು ತಿಳಿಸಿದರು. ಕನ್ನಡ ಪುಸ್ತಕಗಳು ಓದುಗರಿಗಿರುವ ಜಾಗದಲ್ಲಿಯೇ ದೊರಕುವಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ವೀರಲೋಕ ಪ್ರಕಾಶದ ವೀರಕಪುತ್ರ ಶ್ರೀನಿವಾಸ್ ಅವರು ಈ ಆರಂಭಿಸಿರುವ ಕನ್ನಡ ಸ್ವಯಂ ಕೃಷಿ ಯೋಜನೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಬಹಳ ಯಶಸ್ವಿಯಾಗಿ ನಡೆಯುತ್ತಿರುವುದು ನಮ್ಮ ಜಿಲ್ಲೆಯಲ್ಲಿ ಓದುಗರ ಕೊರತೆ ಇಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು. ವೀರಲೋಕದ ಮೂಲಕ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕನ್ನಡ ಸ್ವಯಂ ಕೃಷಿ ಯೋಜನೆಯ ನೇತೃತ್ವ ವಹಿಸಿರುವ ಗುರುನಾಥ್ ರಾಜಗೀರ್ ಅವರು ಈ ಕುರಿತಂತೆ ಮಾತನಾಡಿ, ಕಳೆದ ಭಾನುವಾರದಿಂದ ಜನನಿ ಬೀಡ ಜಾಗಗಳಾದ ಬಿವಿಪಿ ಕಾಲೇಜು, ಕರ್ನಾಟಕ ಫಾರ್ಮಸಿ ಕಾಲೇಜು, ಕೇಂದ್ರ ಬಸ್ ನಿಲ್ದಾಣ, ಶಿವನಗರ ಫುಟ್ಪಾತ್ ಬಳಿ ಬುಕ್ ಸ್ಟ್ಯಾಂಡ್ ಇಟ್ಟು ಕನ್ನಡ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ ಚೆನ್ನಾಗಿ ನಡೀತಾ ಇದೆ. ಅನೇಕ ಪುಸ್ತಕ ಪ್ರೇಮಿಗಳು ಪುಸ್ತಕ ಖರೀದಿಸುವುದರ ಜೊತೆಗೆ ಕೆಲ ಪ್ರಮುಖ ಸಾಹಿತಿಗಳ ಪುಸ್ತಕಗಳಿಗೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈ ಕೆಲಸವನ್ನ ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ನವರು ಬಂದು ಇವತ್ತು ಸನ್ಮಾನಿಸಿರುವುದು ನಿಜಕ್ಕೂ ಸಂತಸ ಮೂಡಿಸಿದೆ ಮತ್ತು ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಎಂದು ತಿಳಿಸಿದರು. ವೀರಲೋಕ ಪುಸ್ತಕದ ಸ್ಟ್ಯಾಂಡ್ ಇಟ್ಟು ಕನ್ನಡ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡುವ ಕನ್ನಡ ಅಭಿಮಾನಿಗೆ ವೀರಲೋಕದಿಂದ ₹750 ಸಂದಾಯವಾಗುತ್ತದೆ. ತಿಂಗಳಲ್ಲಿ 4 ವಾರ ಈ ಕೆಲಸ ಮಾಡಿದರೆ ₹3,000 ಹಣ ಸಿಗುತ್ತದೆ. ಆದ್ದರಿಂದ ಇದಕ್ಕೆ ಕನ್ನಡ ಸ್ವಯಂ ಕೃಷಿ ಅಂತ ಹೆಸರಿಟ್ಟಿದ್ದು, ಕೇವಲ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಈ ಯೋಜನೆಗೆ ಈಗ ಬೀದರ್ನಲ್ಲಿಯೂ ಕೂಡ ನಡೆಯುತ್ತಿದ್ದು, ಸಾಹಿತ್ಯಾಸಕ್ತರು, ಪುಸ್ತಕ ಪ್ರೇಮಿಗಳು ಕನ್ನಡ ಪುಸ್ತಕವನ್ನು ಖರೀದಿಸಿ ಓದಬೇಕು ಎಂದು ಗುರುನಾಥ್ ರಾಜಗೀರ್ ಅವರು ಈ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವಕುಮಾರ ಕಟ್ಟಿ, ಟಿ.ಎಂ. ಮಚ್ಚೆ, ಕೋಶಾಧ್ಯಕ್ಷರಾದ ಶಿವಶಂಕರ ಟೋಕರೆ, ಹಿರಿಯ ಸಾಹಿತಿಗಳಾದ ಗುರುನಾಥ್ ಅಕ್ಕಣ್ಣ, ಡಾಕ್ಟರ್ ಬಸವರಾಜ ಬಲೂರು, ಸಿದ್ದಾರೆಡ್ಡಿ ನಾಗುರೆ, ಜಗನ್ನಾಥ್ ಕಮಲಾಪುರೆ, ಶಿವರಾಜ ಮಾಡಗಿ, ರವಿಕುಮಾರ್ ಪ್ರಭಾ, ವಿನೋದ್ ಪಾಟೀಲ್, ಆನಂದ್, ಮಹೇಶ್ ಬಸವರಾಜ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಆತ್ಮೀಯ ಕನ್ನಡ ಬಾಂಧವರೇ, ಈ ಜಾಗತೀಕರಣದ ಕರಿನೆರಳಿನಲ್ಲಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ನಲುಗುತ್ತಿರುವ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ವೀರಲೋಕ ಪ್ರಕಾಶನದವರು, ಈ ಸಂಸ್ಥೆಯವರು ಇವತ್ತು ಈ ಪುಸ್ತಕ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ದಿಶೆಯಲ್ಲಿ ಇವತ್ತು ಪ್ರತಿ ಭಾನುವಾರ ಎಲ್ಲೆಲ್ಲಿ ಉದ್ಯಾನವನಗಳಿರ್ತಾವೋ, ಎಲ್ಲಿ ಜನ ಬೆಳಿಗ್ಗೆ ವಾಕಿಂಗ್ ನಡಿಗೆಯನ್ನು ಮಾಡ್ತಾರೋ ಅಂಥ ಸ್ಥಳದಲ್ಲಿ ಇವತ್ತು ಪುಸ್ತಕ ಮಾರಾಟವನ್ನು ಮಾಡುವಂಥ ಕೆಲಸ ಇದು ನಿಜವಾಗ್ಲೂ ಶ್ಲಾಘನೀಯವಾದಂಥ ಕೆಲಸ ಆಗಿದೆ. ಈ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ಒಂದು ಪ್ರಯತ್ನವನ್ನು ಇವರು ಆರಂಭ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಬೀದರ್ನಲ್ಲೂ ಸಹ ಇಂಥ ಒಂದು ಪುಸ್ತಕ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ವಿನೋದ್ ಅವರು, ಸ್ನೇಹಿತ ಗುರುನಾಥ್ ರಾಜಗೀರ್ ಅವರು ಮತ್ತು ಅವರ ತಂಡ ಭಾಳ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದೆ. ಹೀಗಾಗಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗೂ ನಿಮ್ಮ ಜೊತೆಗಿದ್ದು ಸಂಪೂರ್ಣ ಸಹಕಾರ ನೀಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಧನ್ಯವಾದಗಳು. ಒಳ್ಳೆ ಮಿತ್ರ ಅಂದರೆ ಏನು ಸಪೋರ್ಟ್ ಇಲ್ಲ, ಆಮೇಲೆ ಏನರ ಇದು ಮಾಡೋದಿಲ್ಲ. ದೊಡ್ಡ ಆತರಿಂದ ಇದು ಬುಕ್ ಸಿಗ್ತವಲ್ಲ, ಅದೇ ನಮ್ದು ಖರೆ ಮಾಹಿತಿ ಕೊಡೋರು ಅವರೇ. ಇದು ಕೊಡ್ತಾರ. ಈಗ ನೀವು ದೊಡ್ಡ ಭೈರಪ್ಪನು ಅವರು ಇವರು 2 ಕಾದಂಬರಿಗಳು ಇರ್ತೀವಿ ಸರ್, ಅದನ್ನು ಕೂಡ ಬರುತ್ತೆ. ಎಸ್, ಭೈರಪ್ಪ, ಅನ್ನಕೃಷ್ಣರಾಯ, ತರಸ, ಬೆಟಗೇರಿ ಕೃಷ್ಣ ಶರ್ಮಾ, ಇಂಥದ್ದೆಲ್ಲ ಒಳ್ಳೊಳ್ಳೆ ಪುಸ್ತಕಗಳು ಈ ಕಾಲಕ್ಕೆ ಸಿಗಲ್ಲ. ಅವರು ಇಲ್ಲಿ ಅದು ಬರೋದು ಎಷ್ಟು ಸಲ ಇದು ಆಯ್ತು ನೋಡ್ರಿ, ಅದು ರೀಪ್ರಿಂಟ್ ಆಗಿ ಅಷ್ಟಾದ್ರೂ ಇನ್ನ ಸರ್ ಬೆಂಗಳೂರಾಗ ಅದ್ರ ನಾಟಕ ಮಾಡ್ಯಾರ. ಬರುವುದು ಎಷ್ಟು ಗಂಟೆಗೆ ಹೋಗ್ತದ ರೀ? 9-10 ಗಂಟೆ ನಾಟಕ. ಮಹಾಭಾರತ ಮುಗಿಬೇಕಲ್ರಿ ಅದ್ರಾಗ 10 ಗಂಟೆ ನಾಟಕ ಹೌದ್ರಿ ಸರ್. ಅದು 1 ಸಲ ಅಲ್ಲ 10 ಸಲ ಮಾಡ್ಯಾರ ಅಲ್ಲೇ.